ಇವತ್ತಿನ ವಿಡಿಯೋದಲ್ಲಿ ಡಿಫರೆಂಟ್ ಟೈಪ್ ಆಫ್ ಆಲ್ಕೋಹಾಲಿಕ್ ಬೆವರೇಜಸ್ ನ ಬ್ರೇಕ್ ಡೌನ್ ಮಾಡೋಣ. ವೆಲ್ಕಮ್ ಟು ದ ಎಪಿಸೋಡ್ 2 ಆಫ್ ಸೇಮ್ ಬಟ್ ಡಿಫರೆಂಟ್. ಇದನ್ನ ವಿಸ್ಕಿ ಅಂತಾರೆ, ಇದನ್ನ ಸ್ಕಾಚ್ ಅಂತಾರೆ. ವಿಸ್ಕಿ ಅಂತಂದ್ರೆ ಡಿಫರೆಂಟ್ ಟೈಪ್ ಆಫ್ ಗ್ರೈನ್ಸ್ ಇಂದ ತಯಾರು ಮಾಡುವಂತ ಆಲ್ಕೋಹಾಲಿಕ್ ಬೆವರೇಜಸ್. ಇದನ್ನ ಡಿಫರೆಂಟ್ ಕಂಟ್ರೀಸ್ ಅಲ್ಲಿ ಪ್ರಿಪೇರ್ ಮಾಡ್ತಾರೆ. ಸ್ಕಾಚ್ ಅಂದ್ರೆ ಸ್ಕಾಟ್ಲೆಂಡ್ ಅಲ್ಲಿ ಮಾತ್ರ ತಯಾರು ಮಾಡಿರುವಂತ ಸ್ಪೆಷಲ್ ವಿಸ್ಕಿ. ಇದು 3 ಇಯರ್ಸ್ ಮಿನಿಮಮ್ ಏಜ್ ಆಗಿರುತ್ತೆ. ಇದನ್ನ ವೋಡ್ಕಾ ಅಂತಾರೆ, ಇದನ್ನ ಜಿನ್ ಅಂತಾರೆ. ವೋಡ್ಕಾ ಅಂದ್ರೆ ನ್ಯೂಟ್ರಲ್ ಟೇಸ್ಟ್ ಇರುವಂತ ಒಂದು ಸ್ಪಿರಿಟ್. ಈ ಸ್ಪಿರಿಟ್ ಮೈಲ್ಡ್ ಆಗಿ ಟೇಸ್ಟ್ ಇರುತ್ತೆ. ಜಿನ್ ಅನ್ನೋದು ಕೂಡ ಒಂದು ಸ್ಪಿರಿಟ್, ಆದ್ರೆ ಇದನ್ನ ಸ್ಪೆಷಲ್ ಬೆರೀಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಇದು ಬಿಯರ್, ಇದು ಬ್ರೀಸರ್. ಬಿಯರ್ ಅಂತಂದ್ರೆ ಬಾರ್ಲೆ ಮತ್ತೆ ಈಸ್ಟ್ ಇಂದ ತಯಾರಿಸುವಂತ ಆಲ್ಕೋಹಾಲಿಕ್ ಡ್ರಿಂಕ್ಸ್. ಬ್ರೀಸರ್ ಅಂತ ಅಂದ್ರೆ ಫ್ರೂಟ್ ಫ್ಲೇವರ್ ಇರುವ ರೆಡಿ ಟು ಡ್ರಿಂಕ್ ಆಲ್ಕೋಹಾಲಿಕ್ ಬೆವರೇಜಸ್. ಇದು ರಮ್ಮು, ಇದು ಬ್ರ್ಯಾಂಡಿ. ರಮ್ ಅಂತಂದ್ರೆ ಶುಗರ್ ಕೇನ್ ಅಥವಾ ಮೊಲಾಸಿಸ್ ಇಂದ ಪ್ರಿಪೇರ್ ಮಾಡಿರುವಂತ ಬೆವರೇಜಸ್. ಆದ್ರೆ ಬ್ರ್ಯಾಂಡಿ ಅಂತಂದ್ರೆ ಇದು ಫ್ರೂಟ್ಸ್ ಇಂದ, ಎಸ್ಪೆಷಲಿ ಗ್ರೇಪ್ಸ್ ಇಂದ ಪ್ರಿಪೇರ್ ಮಾಡುವಂತ ಆಲ್ಕೋಹಾಲಿಕ್ ಬೆವರೇಜ್. ಇದನ್ನ ಸಿಂಗಲ್ ಮಾಲ್ಟ್ ಅಂತಾರೆ, ಇದನ್ನ ಬ್ಲೆಂಡೆಡ್ ವಿಸ್ಕಿ ಅಂತಾರೆ. ಸಿಂಗಲ್ ಮಾಲ್ಟ್ ಅಂದ್ರೆ ಮಾಲ್ಟೆಡ್ ಬಾರ್ಲೆ ಇಂದ ಯೂಸ್ ಮಾಡ್ಕೊಂಡು ಮಾಡುವಂತ ವಿಸ್ಕಿ. ಬ್ಲೆಂಡೆಡ್ ವಿಸ್ಕಿ ಅಂತಂದ್ರೆ ಡಿಫರೆಂಟ್ ಟೈಪ್ ಆಫ್ ವಿಸ್ಕೀಸ್ ನ ಮಿಕ್ಸ್ ಮಾಡುವಂತಹ ಆಲ್ಕೋಹಾಲಿಕ್ ಬೆವರೇಜಸ್. ಈಗ ಇವೆಲ್ಲ ಅದರ ಡಿಫರೆನ್ಸ್ ನಿಮ್ಗೆ ಅರ್ಥ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾರಿಗೆ ಶೇರ್ ಮಾಡಬೇಕು ಅನ್ನೋದನ್ನ ನಿಮಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಸಿ ಯು.